ನಮಸ್ತೆ ವೀಕ್ಷಕರೇ, ಏರ್ ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪ್ತದೆ. ಹಾಗೆ ವೀಕ್ಷಕರೇ, ನಾವಿವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಹೆಮ್ಮಾಡಿ ಎಂಬಲ್ಲಿ. ವೀಕ್ಷಕರೇ, ಇದು ಬೈಂದೂರು ತಾಲೂಕು ಬರ್ತದೆ, ಕುಂದಾಪುರ ನಿಯರ್ ಇದು. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಒಂದು 250 ಮೀಟರ್ ದೂರದಲ್ಲಿ 60 ಸೆಂಟ್ಸ್ ಹಳೆ ಹಂಚಿನ ಮನೆ ಹಾಗೂ ತೆಂಗು ಮತ್ತು ಅಡಿಕೆ ತೋಟದೊಂದಿಗೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿರುವಂಥದ್ದು ಹೆಮ್ಮಾಡಿ ನ್ಯಾಷನಲ್ ಹೈವೇಯಿಂದ ಪೂರ್ವಾಭಿಮುಖವಾಗಿ ಕಟ್ಟಿನ ರಸ್ತೆ ಅಂತ ಹೇಳ್ತಾರೆ, ಹಾಗೆ ಎಲ್ಲೂರು ರೋಡ್ ಅಂತೇಳಿ ಕೂಡ ಹೇಳ್ತಾರೆ. ನೀವು ಇಲ್ಲಿ ನೋಡ್ತಾ ಇರುವಂಥದ್ದೇ ಈ ಬಲಭಾಗದಲ್ಲಿರುವಂಥ ಜಾಗ ಇದೆ. ವೀಕ್ಷಕರೇ, ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಆಗಿದೆ. ಇಡೀ ಜಾಗಕ್ಕೆ 60 ಸೆಂಟ್ ಜಾಗಕ್ಕೆ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಿರುತ್ತಾರೆ, ಎತ್ತರವಾದ ಕಾಂಪೌಂಡ್ ವ್ಯವಸ್ಥೆ, ಹಾಗೆ ರೋಡಿಗೆ ಹೊಂದಿಕೊಂಡಂತೆ ಇರುವ ಜಾಗ. ವೀಕ್ಷಕರೇ, ವಾಸ್ತು ಪ್ರಕಾರದಲ್ಲಿ ಉತ್ತರಾಭಿಮುಖವಾಗಿ ರಸ್ತೆ ಬರ್ತದೆ, ಹಾಗೆ ಉತ್ತಮ ನೀರಿರುವಂತಹ ಜಾಗ, ಹಾಗೆ ಫಲ ಬರ್ತಾ ಇರುವಂತಹ ತೆಂಗಿನ ತೋಟ ಕೂಡ ಹೌದು. ವೀಕ್ಷಕರೇ, ಜಾಗದ ಒಟ್ಟು ವಿಸ್ತೀರ್ಣ 60 ಸೆಂಟ್ಸ್ ಆಗ್ತದೆ. ಹಾಗೆ ಹಳೆ ಮನೆ ಇದೆ, ಬಾವಿ ಇದೆ, ಸುತ್ತಲೂ ಕಾಂಪೌಂಡ್ ಇದೆ, ತೆಂಗಿನ ತೋಟ ಹೌದು, ಹಾಗೆ ದನದ ಕೊಟ್ಟಿಗೆ ಸಹ ಉಂಟು. ವೀಕ್ಷಕರೇ, ಮನೆ ಹಳೆಯ ಮನೆ, ಒಂದಷ್ಟು ನವೀಕರಣ ಮಾಡಿಕೊಂಡ್ರೆ ವಾಸ ಮಾಡಲಿಕ್ಕೆ ಯೋಗ್ಯವಾದ ಮನೆ ಅಂತೇಳಿ ಕೂಡ ಹೇಳ್ಬೋದು. ರಾಷ್ಟ್ರೀಯ ಹೆದ್ದಾರಿ ಹೆಮ್ಮಾಡಿಯಿಂದ ಕೇವಲ 250 ಮೀಟರ್ ದೂರ ಆಗ್ತದೆ. ಹಾಗೆ ಹೆಮ್ಮಾಡಿ ಸರ್ಕಲ್ಗೆ 500 ಮೀಟರ್ ದೂರ ಅಂತೇಳಿ ಕೂಡ ಹೇಳ್ಬೋದು, ಒಂದು ಅರ್ಧ ಕಿಲೋಮೀಟರ್ ದೂರದ ಅಂತರದಲ್ಲಿ. ವೀಕ್ಷಕರೇ, ಸುತ್ತಮುತ್ತ ರೆಸಿಡೆನ್ಷಿಯಲ್ ಏರಿಯಾ, ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ, ಉತ್ತಮ ನೀರಿನ ಆಶ್ರಯ ಇರುವಂಥ ಜಾಗ ಆಗಿದ್ದು, ಹಾಗೆ ಫಲ ಬರುವಂಥ ತೆಂಗಿನ ಮರಗಳಿವೆ. ನೀವು ಇಲ್ಲಿ ನೋಡ್ಬೋದು, ಸಾಕಷ್ಟು ಫಲ ಕೊಡುವಂಥ ತೆಂಗಿನ ಮರಗಳಿವೆ. ಹಾಗೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 250 ಮೀಟರ್ ದೂರದ ಅಂತರ ಅಂತ ಹೇಳ್ಬೋದು. ವೀಕ್ಷಕರೇ, 60 ಸೆಂಟ್ಸ್ ಜಾಗ ಇದೆ, ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಮಾಡಿರ್ತಾರೆ ಈಗಾಗಲೇ. ಹಾಗೆ ಮುಂದೊಂದು ದಿನ ಇನ್ವೆಸ್ಟ್ ಮಾಡಿ ಇಟ್ಟು ಅದಾದ ನಂತರ ಸ್ಪ್ಲಿಟ್ ಮಾಡಿ ಕೊಡ್ಲಿಕ್ಕೂ ಕೂಡ ಅವಕಾಶ ಇದೆ. ರೋಡಿಗೆ ಇಡೀ ಜಾಗ ಹೊಂದಿಕೊಂಡಿರುವುದರಿಂದ 20 ಸೆಂಟ್ಸ್ ಮಾಡಿ ಮಾರ್ಲಿಕ್ಕೂ ಕೂಡ ಅವಕಾಶ ಇದೆ. ಇಲ್ಲ ನಮಗೆ ಇರಲಿ ಅನ್ನೋರು ಕೂಡ ಈ ಇಡೀ ಜಾಗವನ್ನು ಒಟ್ಟಿಗೆ ಖರೀದಿ ಮಾಡುವ ಅವಕಾಶ ಉಂಟು. ವೀಕ್ಷಕರೇ, ಕರೆಂಟ್ನ ಸೌಲಭ್ಯ ಇದೆ, ಹಾಗೆ ಮುಂಭಾಗದಲ್ಲಿ 2 ಗೇಟ್ನ ವ್ಯವಸ್ಥೆ ಮಾಡಿರ್ತಾರೆ. ಒಂದು ದೊಡ್ಡ ವಾಹನ ಬರುವ ಹಾಗೆ, ಇನ್ನೊಂದು ಸಣ್ಣ ಗೇಟ್ನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ವೀಕ್ಷಕರೇ, ಈ ಮನೆ ಪೂರ್ವಾಭಿಮುಖವಾಗಿದ್ದು ಮುಂಭಾಗದಲ್ಲಿ ದನದ ಕೊಟ್ಟಿಗೆ ಇದೆ, ಹಾಗೆ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಉಂಟು. ವೀಕ್ಷಕರೇ, ನೀವಿಲ್ಲಿ ನೋಡ್ಬೋದು, ಇಡೀ ಜಾಗದ ಸುತ್ತ ಎತ್ತರವಾದ ಕಾಂಪೌಂಡ್ ವ್ಯವಸ್ಥೆ ಅಂತೂ ಈಗಾಗಲೇ ಮಾಡಿಟ್ಟಿದ್ದಾರೆ. 60 ಸೆಂಟ್ಸ್ಗೂ ಕೂಡ ಕಾಂಪೌಂಡ್ ವ್ಯವಸ್ಥೆ ಆಗಿದೆ. ವೀಕ್ಷಕರೇ, ಇನ್ವೆಸ್ಟ್ಮೆಂಟ್ ಅಂತ ಈ ಜಾಗವನ್ನು ಖರೀದಿ ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ. ಹಾಗೆ ಊರಲ್ಲಿ ಒಂದು ಮನೆ ಇರಬೇಕು, ಸುತ್ತ ತೋಟ ಇರಲಿ, ಹಾಗೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಇರಬೇಕು, ಉತ್ತಮ ನೀರಿನ ಆಶ್ರಯ, ಹಾಗೆ ದಾರಿ ಇವೆಲ್ಲವೂ ಇರಬೇಕು ಅನ್ನೋರು ಈ ಜಾಗವನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿದೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು, ಹೇರಳವಾದ ನೀರಿನ ವ್ಯವಸ್ಥೆ ಇರುವಂಥ ಬಾವಿ ಇದೆ, ತೋಟಕ್ಕೆ ಸಾಕಾಗುವಷ್ಟು ನೀರಿದೆ ಇದರಲ್ಲಿ. ಅದಾದ ನಂತರ ಹೆಮ್ಮಾಡಿ ಪೇಟೆ ಕೇವಲ ಒಂದು 500 ಮೀಟರ್ ದೂರದಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಕೇವಲ 250 ಮೀಟರ್ ದೂರದ ಅಂತರದಲ್ಲಿ ಬರ್ತದೆ. ವೀಕ್ಷಕರೇ, ಉತ್ತರಾಭಿಮುಖವಾಗಿದೆ, ವಾಸ್ತು ಪ್ರಕಾರದಲ್ಲಿ ಇದೆ. ಹಾಗೆ ವೀಕ್ಷಕರೇ, ರೋಡಿಗಿಂತ ಎತ್ತರದಲ್ಲಿದೆ ಈ ಜಾಗ. ಮಳೆಗಾಲದಲ್ಲಿ ನೀರು ತುಂಬಿಕೊಳ್ತದೆ, ನೀರು ನಿಲ್ತದೆ ಅನ್ನುವಂಥದ್ದು ಪ್ರಮೇಯ ಏನು ಬರೋದಿಲ್ಲ ಇಲ್ಲಿ. ಹಾಗೆ ಜಾಗದ ಒಟ್ಟು ವಿಸ್ತೀರ್ಣ 60 ಸೆಂಟ್ಸ್ ಆಗ್ತದೆ. ಹಾಗೆ ವೀಕ್ಷಕರೇ, ರೇಟ್ನ ವಿಚಾರ ಮಾತಾಡೋದಾದ್ರೆ 1 ಸೆಂಟ್ಸ್ಗೆ 2,60,000 ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ನೇರ ಚರ್ಚೆಗೆ ಅವಕಾಶ ಇದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 250 ಮೀಟರ್ ದೂರದ, ಹಾಗೆ ಹೆಮ್ಮಾಡಿ ಸರ್ಕಲ್ನಿಂದ 500 ಮೀಟರ್ ದೂರದ ಅಂತರದಲ್ಲಿದೆ. ವೀಕ್ಷಕರೇ, ಉತ್ತಮವಾದ ಅಗಲವಾದ ರಸ್ತೆ ಸೌಕರ್ಯ ಇದೆ. ವೀಕ್ಷಕರೇ, ಇದು ಜನರಲ್ ಪ್ರಾಪರ್ಟಿ ಆಗಿದ್ದು, ರೆಕಾರ್ಡ್ಸ್ನ ಬಗ್ಗೆ ಮಾತಾಡೋದಾದ್ರೆ ನೀಟ್ ಅಂಡ್ ಕ್ಲಿಯರ್ ಇದೆ. ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಇತರ ವಿಚಾರಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ, ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ. ಜೈ ಶ್ರೀರಾಮ್.